ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರವಾಗಿ ಘಟಾನುಘಟಿಗಳು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ರು. ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದ ಸಂಸದ ರಮೇಶ್ ಜಿಗಜಿಣಗಿ ಅವರಿಂದಲೂ ಕೂಡ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ ನಡೀತಾ ಇದೆ. ಸಿದ್ದರಾಮಯ್ಯ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಸೋಮಣ್ಣ ಅವರು ಹೇಳಿದರು. ಇಡೀ ರಾಜ್ಯ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಉತ್ತರದ ನೆರೆ ಸಂತ್ರಸ್ತರಿಗೆ ₹1 ಹಣ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಪ್ರಚಾರದ ವೇಳೆ ಕಾಂಗ್ರೆಸ್ ವಿರುದ್ಧ ವೀರಣ್ಣ ಚರಂತಿಮಠ ಕಿಡಿಕಾರದ್ರು. ಕಳೆದ 3 ವರ್ಷದಲ್ಲಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಈ ಬಾರಿ ಬಿಜೆಪಿ ಗೆದ್ದೇ ಗೆಲ್ಲತ್ತೆ ಅಂತ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿಶ್ವಾಸ ವ್ಯಕ್ತಪಡಿಸಿದರು. ಎರಡನೇ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ರಾಜ್ಯದ ಜನರಿಗೆ ಎಲ್ಲೋ ಒಂದ್ ಕಡೆ ವಂಚನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿ ರಾಜ್ಯವನ್ನ ಒಂದು ರೀತಿ ಕತ್ತಲೆ ಕೋಣೆಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 48 ವರ್ಷಗಳಿಂದ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದೀನಿ. ಭ್ರಷ್ಟಾಚಾರ ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲೂ ಕೂಡ ಒಂದು ಕಡೆಯೂ ಕೂಡ ನಾನು ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಭಾವನೆಗಳು ಇಲ್ಲದೆ ಇರ್ತಕ್ಕಂಥದ್ದು ತಮ್ಗೆ ಗೊತ್ತಿದೆ. ಇಡೀ ಮಂತ್ರಿಮಂಡಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಸಾಮಾನ್ಯ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದಕ್ಕೆ ಒಂದು ಅವಕಾಶವನ್ನ ದಿವಂಗತ ಮೇಟಿಯವರು ನಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅಲ್ಲಿ ಹಿರಿಯರಾದ ಶಿವಶಂಕರಪ್ಪನವರು ಕಳಿಸ್ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಸಂತ್ರಸ್ತರಿಗೆ ಇವತ್ತಿಗೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. ಎಲ್ಲ ಒಂದ್ ಕಡೆ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ 3 ವರ್ಷದಲ್ಲಿ ಏನೂ ಆಗಿಲ್ಲ ಇಲ್ಲಿ ಅನ್ನೋ ಮನೋಭಾವನೆ ಮತದಾರರ ಮನಸ್ಸಿನಲ್ಲಿ ಬಂದಿದೆ. ಹಿಂದಿದ್ದ ಶಾಸಕರು ಎಲ್ಲಿ ಕೂಡ ಬಂದಿಲ್ಲ, ಭೇಟಿಯಾಗಿಲ್ಲ, ಯಾವ ಕೆಲಸನೂ ಆಗಿಲ್ಲ ಅನ್ನುವಂತ ಅಸಮಾಧಾನ ಇದೆ. ಆದ್ರೆ ಈ ಸರಿ ಅತಿ ಹೆಚ್ಚು ಮತಗಳಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದ. ಕಾಂಗ್ರೆಸ್ ಇರೋದ ಮುಸ್ಲಿಂ ತುಷ್ಟೀಕರಣಕ್ಕೆ. ಅವ್ರಿಗೆ ಬೇರೆ ಏನ್ ಅಜೆಂಡಾ ಐತಿ? ಮುಸ್ಲಿಂ ಓಟ್ ಸಾಕು, ನಮಗೆ ಹಿಂದೂ ಓಟ ಬೇಡ ಅಂತ ಹೇಳ್ಯಾರ ಅವ್ರು. ಮುಂದಿನ ಜನ್ಮ ಏನಾದ್ರು ಇದ್ರೆ ಮುಸಲ್ಮಾನರೊಳಗ ಹುಟ್ಟಿಸ್ರಿ ಅಂತಾನೂ ಹೇಳ್ತಾರಲ್ಲ. ಏನ್ ಬರ್ಲಿ, ಅವರ ವಿರೋಧ ಸುರ್ಜೇವಾಲಾ ಬಂದಾರ, ಅವ್ರ ರಾಹುಲ್ ಗಾಂಧಿ ಬರ್ಲಿ, ಏನಾಗುದು ಹೇಳಿ. ಮತ ಹಾಕವರು ಮತದಾರರು ಮಾತ್ರ ಮತ ಹಾಕವ್ರು ಇರ್ತಾರ. ಇವತ್ತು ನಿನ್ನೆ ಯತ್ನಾಳ್ ಬಂದಿರುವಂತ ಸರ್, ಅದು ಒಂದು ಪ್ಲಸ್ ಪಾಯಿಂಟೇ. ಅದು ಎಕ್ಸ್ಪೆಕ್ಟೆಡ್ ಇತ್ತು ಮೊದಲಿಂದ. ಅವ್ರು ನಾವು ಬರ್ತೀನಿ ಅಂತಾನೆ ಹೇಳಿದ್ರು. ನಿನ್ನೆ ಆ ಸಮಯ ಕೂಡ ಬಂದಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ವಿಶೇಷತೆ ಏನಿಲ್ಲ. ಚುನಾವಣೆ ದಿನದಿಂದ ದಿನಕ್ಕೆ ಕಾವೇರಿ. ಕಾಂಗ್ರೆಸ್ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡು ಸಾಕಷ್ಟು ಪರಿಣಾಮಕಾರಿಯಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿದೆ. ಕಾಂಗ್ರೆಸ್ಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಪರಿಣಾಮ ಬರ್ತದೆ ಅನ್ನುವಂಥ ಸಂಪೂರ್ಣ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಬಿಜೆಪಿಯವರ ಸಂಪೂರ್ಣ ವಚನ ಭ್ರಷ್ಟತನ, ಬಿಜೆಪಿ ಬಲ ಕುಂದಿದೆ. ಅದಕ್ಕಾಗಿ ಉಚ್ಚಾಟಿತ ನಾಯಕರನ್ನು ನೀವು ಕರ್ಕೊಂಡು ಬಂದು ಇವತ್ತು ಕ್ಯಾನ್ವಾಸ್ ಮಾಡ್ತಾ ಇದ್ದೀರಿ. ನೀವು ಒಪ್ಕೊಂಡಿದ್ದೀರಿ ನಿಮ್ಮ ಬಲ ಕಡಿಮೆ ಇದೆ ಅಂತ. ಅವರ ಅಕಾಲಿಕ ಮರಣದಿಂದ ಅವರ ಮಗ ಉಮೇಶ್ ಮೇಟಿ ಅವರಿಗೆ ನಮ್ಮ ಪಕ್ಷ ಅವರಿಗೆ ಸೀಟು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಕೂಡ ಬರ್ತಾರೆ. ಮತ್ತೆ DK ಶಿವಕುಮಾರ್ ಅವರು ಮತ್ತೆ ಎಲ್ಲ ಮಂತ್ರಿಗಳು ಗ್ರಾಮಾಂತರ ಪ್ರದೇಶ, ನಗರ ಪ್ರದೇಶ ಅನ್ನೋದಕ್ಕಿಂತ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಜನ ಮೆಚ್ಚುಗೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಪಂಚ ಗ್ಯಾರಂಟಿಗಳು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು. ಬೊಮ್ಮಾಯಿಯವರು ಬಜೆಟ್ ಹಣ ಬಿಟ್ಟು 3.5 ಲಕ್ಷ ಕೋಟಿ ಹೆಚ್ಚುವರಿಯಾಗಿ ಅವ್ರು ಖರ್ಚು ಮಾಡಿದ್ರಿಂದ ನಮ್ಗೆ ಸ್ವಲ್ಪ ಹಣದ ಕೊರತೆ ಇತ್ತು. ನಮ್ಮ ಪಕ್ಷನೂ ಅಷ್ಟೇ, ನಾವು ಹೇಳ್ದಾಗ ನಡ್ಕೊಳ್ತೀವಿ. ಬಿಜೆಪಿಯವ್ರ ಥರ ಬುರುಡೆ ಬಿಡೋಕೆ ಹೋಗಲ್ಲ. ಅದರಿಂದ ಬಿಜೆಪಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.